ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೋತೇನೆ. ಲಾಗ್ ಮಾಡೋದೇ ತುಂಬ ದಿನ ಆಯಿತು. ಸ್ವಲ್ಪ ಕಾಫಿ ಕೆಲಸ ಬ್ಯುಸಿ ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಕಾಪಿದ್ದು ಒಂದು ಸಲ ವೀಡಿಯೋ ಎಲ್ಲ ಮಾಡಿದ್ದೇನೆ, ಹಾಗಾಗಿ ಮತ್ತೆ ಅದರ ವೀಡಿಯೋ ಬೇಡ ಅಂಥೇಳಿ ಸುಮ್ಮನಿದ್ದೆ. ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಲ್ಲಿರೋ ಬೆಲ್ ಐಕನ್ನ ಒತ್ತಿದರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ಖಂಡಿತ ನಿಮಗೆ ಫಸ್ಟ್ ಬರುತ್ತೆ. ಇವತ್ತು ಸಾಕು ಪ್ರಾಣಿಗಳ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ನಮ್ಮ ಮನೆಯಲ್ಲಿರೋದು, ಯಾರ ಮನೆಯಲ್ಲೆಲ್ಲ ಸಾಕು ಪ್ರಾಣಿಗಳಿವೆ ಅಂದರೆ ನಾಯಿ, ಬೆಕ್ಕು, ದನ, ಯಾರ ಮನೇಲಿ ಎಷ್ಟೆಷ್ಟಿವೆ, ಯಾರಿಗೆಲ್ಲ ಸಾಕು ಪ್ರಾಣಿ ಅಂದರೆ ಇಷ್ಟ, ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಮನೆಯಲ್ಲೊಂದು ಸಣ್ಣ ನಾಯಿ ಮರಿ ಇದೆ, ಲಕ್ಕಿ ಅಂತ ಹೆಸರು. ಒಬ್ಬಳು ಗಂಗಮ್ಮ ಅಂದಿದ್ದಾಳೆ, ನನ್ನ ತವರು ಮನೆಯ ಹಸು ಅವಳು. ಮತ್ತು ಬೆಕ್ಕು ಇದೆ. ಬೆಕ್ಕು ಯಾವ ವೀಡಿಯೋಕ್ಕೂ ನನಗೆ ಸಿಕ್ಕಿಲ್ಲ. ನಾಯಿ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನಾಯಿಗೂ ನನ್ನ ಮಕ್ಕಳಂದರೆ ಇನ್ನೂ ಇಷ್ಟ. ವಿಡಿಯೋನ ನೋಡಿ, ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ಹೆಂಗಿದ್ದಾನೆ ಅಂತ. ನೈಟು ಬೊಬ್ಬೆ ಹೊಡ್ಕೊಂಡಿರ್ತಾನೆ, ಡೇ ಚಂದ ಮಲಗ್ತಾನೆ. ಶೆಕೆಗೆ ಹಿಂಗೆಲ್ಲ ಬಿದ್ಕೊಳ್ಳೋದು ನೋಡಿ ಕರಿವಾಗ. ಲಕ್ಕಿ, ಹಾಂ, ಬಾಲಲ್ಲರ್ಸೋದು ನೋಡಿ ಲಕ್ಕಿ. ಹಾ. ನಮ್ಮ ನಿಶಿ ಬರ್ತಾ ಇದ್ದಾಳೆ ನೋಡಿ. ನಮ್ಮ ಲಕ್ಕಿ ಓಡಿ ಹೋದ. ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯೋದು ನೋಡಿ. ಅದೇನು ಖುಷಿನೋ ಅವಳನ್ನ ಕಂಡ್ರೆ. ಅಯ್ಯೋ, ಏನೋ ತಂದಿದ್ದಾಳೆ ಅನ್ನೋ ಥರ ಕಾಯೋದು. ಇವನು ನಮ್ಮ ಹಳೆ ನಾಯಿ ಜಿಮ್ಮಿ ಅಂತ ಸತ್ತೋದ. ಅವನ ಮನೆ ಯಜಮಾನಿ ತೀರೋದಾಗ 1-2 ದಿನ ಊಟ ಹಾಕಿದ್ದು ನಾನು. ಆ ಊಟಕ್ಕೆ ಅಲ್ಲ, ನಮ್ಮ ಮನೆಯಲ್ಲಿರೋ ಮಕ್ಕಳ ಆಟಕ್ಕೆ ಹೋಗುತ್ತಿಲ್ಲ, ಅಲ್ಲಿಂದ ನಮ್ಮ ಮನೆಗೆ ಬಂದು ಫಿಕ್ಸ್ ಆದ ನೋಡಿ. ಮಕ್ಕಳು ಅಂದರೆ ಅದು ಮಕ್ಕಳು ಸ್ಕೂಲ್ ಬಿಟ್ಟು ಬರೋ ಟೈಮಿಂಗ್ಸ್ ಕಾಯ್ತಾ ಇರೋದು. ಹಿಂಗೆ ಆಟ ಆಡೋಕ್ಕಂತೂ ಭಾರಿ ಖುಷಿ ಅವನಿಗೆ. ಮಗನ ಜೊತೆ ನೋಡಿ. ಈ ಥರ ಬಾಲೆಲ್ಲ ಸಿಕ್ಕಿದ್ರೆ ತಗೊಂಡು ಓಡೋದೆ ಜಿಮ್ಮಿ ಇವನು. ನಮ್ಮ ಮನೆಯ ಕಾಮಧೇನು ಇವಳು ಗಂಗಮ್ಮ. ನನ್ನ ತವರು ಮನೆಯ ಗಂಗಮ್ಮ ಇವಳು. ತವರು ಮನೆಯಿಂದ ತಂದಿದ್ದು. ಬಂದು 2 ದಿನ ನೀರು ಹುಲ್ಲು ಎಂತ ಮುಟ್ಟಿಲ್ಲ. ಸಿಟ್ಟಲ್ಲಿ ಬೇಜಾರಲ್ಲಿ ನನಗೆ ಸಹ ಬೇಜಾರೋಗೋಯ್ತು. ಈಗ ನೋಡಿ ಹೆಂಗಿದ್ದಾಳೆ ಅಂತ, ಮುದ್ದಾಗಿ ನೋಡಿ. ಗಂಗಮ್ಮ ಮೇಯಕ್ಕೆ ಕಟ್ಟಿ ಹಾಕಿ ಕೂತ್ಕೊಂಡಿದ್ದೇನೆ. ಮೇಯೋದು ಬಿಟ್ಟು ನನ್ನ ಹತ್ರ ನೋಡಿ ಅವಳಿಗೆ ಮೈ ಸವರ್ಬೇಕಂತೆ.